ನಮ್ಮನೆಯಲ್ಲಿ ಸಾಕಿರೋ ನಾಟಿ ಕೋಳಿಗಳಿಗೆ ನಾನು ವಾರಕ್ಕೆ ಒಂದ್ಸಲಿ ಪರಂಗಿ ಹಣ್ಣು ಕಿತ್ಕೊ ಬಂದು ಕೊಡ್ತಾ ಇದ್ದೀನಿ. ಈ ಪರಂಗಿ ಹಣ್ಣು ತಿನ್ನೋದ್ರಿಂದ ಕೋಳಿಗೆ ಏನೇನ್ ಬೆನಿಫಿಟ್ ಆಗುತ್ತೆ, ಏನಕ್ಕೆ ಪರಂಗಿ ಹಣ್ಣು ನಾವು ಕೋಳಿಗೆ ಕೊಡಬೇಕು ಅಂತ ತಿಳ್ಕೊಬೇಕು ಅಂತ ಇದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅಲ್ಲೈತೆ ನೋಡೋಣ, ತೋರ್ಸು ಕೈಯಾಗ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಾಟಿ ಕೋಳಿ ಸಾಕೋದಿಕ್ಕೆ ಸ್ಟಾರ್ಟ್ ಮಾಡಿದ್ ಬಂದು 7-8 ತಿಂಗಳಿಂದ. ಇವಾಗ ನಮ್ಮನೆಯಲ್ಲಿ ಸುಮಾರು 25 ಕೋಳಿ ಇದೆ. ಚಿಕ್ಕದು ದೊಡ್ಡದು ಅಂತ ಎಲ್ಲಾ ಸೇರಿ 25 ಕೋಳಿ ಇದೆ. ನಾವು ನಾಟಿ ಕೋಳಿ ಸಾಕೋದಿಕ್ಕೆ ಸಪರೇಟ್ ಆಗಿ ಏನೋ ಒಂದು ಶೆಡ್ ಮಾಡಿಲ್ಲ ಅಥವಾ ಒಂದು ಜಾಗ ಮಾಡಿಲ್ಲ. ಕುರಿ ಸಾಕೋದಿಕ್ಕೆ ಅಂತ ನಾವು ಶೆಡ್ ಮಾಡ್ಬೇಕಾದ್ರೆ ಪಿಚ್ಕೆ ಬೀಳೋ ಜಾಗದಲ್ಲಿ ತುಂಬಾನೇ ಜಾಗ ಇರುತ್ತೆ, ಮತ್ತೆ ಅದೆಲ್ಲ ವೇಸ್ಟ್ ಆಗುತ್ತೆ ಅಂತ ನಾವು ಆ ಜಾಗದಲ್ಲಿ ನಾಟಿ ಕೋಳಿ ಸಾಕ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಸುಮಾರು 50ರಿಂದ ಒಂದು 70 ಕೋಳಿ ಸಾಕ್ಬೋದು ಈ ಜಾಗದಲ್ಲಿ. ಆದ್ರೆ ಈ ಕಾವು ಕುತ್ಕೊಳ್ಳೋ ಟೈಮ್ ಬಂದಾಗ ಕೋಳಿಗಳು ತುಂಬಾನೇ ಜಗಳ ಆಡುತ್ತೆ, ಅವಾಗ ಕಚ್ಚಾಡ್ಕೊಂಡು ಸಾಯ್ತವೆ ಅಂತ ನಾವು ಚಿಕ್ಕದಾಗಿ ಸಾಕ್ತಾ ಇದೀವಿ. ಮೇಲೆಗಡೆ ಕುರಿ ಸಾಕ್ತಾ ಇದೀವಿ, ಅದ್ರ ಕೆಳಗಡೆ ನಾಟಿ ಕೋಳಿಗಳನ್ನ ಸಾಕ್ತಾ ಇದೀವಿ. ನಮ್ಮನೆಯಲ್ಲಿ ಜಾಸ್ತಿ ಕೋಳಿ ಮರಿ ಮಾಡಿರೋದು ಬಂದು ಇದೇ ಕೋಳಿನೇ. ಫಸ್ಟ್ ಟೈಮ್ ನಾವು ಈ ಕೋಳಿಗೆ 20 ಮೊಟ್ಟೆ ಹಾಕಿದೀವಿ, ಅದರಲ್ಲಿ 15 ಮೊಟ್ಟೆ ಕೋಳಿ ಮರಿ ಮಾಡಿತ್ತು. ಆ 15 ಕೋಳಿ ಮರಿಗಳು ಒಂದಷ್ಟು ನಾಯಿ ಪಾಲಾಯ್ತು, ಇನ್ನೊಂದಷ್ಟು ಮುಂಗ್ಸಿ ಪಾಲಾಯ್ತು. ಸೆಕೆಂಡ್ ಟೈಮ್ 11 ಮೊಟ್ಟೆ ಕಾವು ಹಾಕಿದಾಗ 4 ಮೊಟ್ಟೆ ಮಾಡಿದ್ದೆ. ಬೇಸಿಗೆ ಟೈಮ್ ಆಗಿದ್ದಕ್ಕೆ 4 ಮೊಟ್ಟೆ ಮರಿ ಮಾಡಿದ್ದೆ ಅಷ್ಟೇ. ಇಲ್ಲ ಅಂದಿದ್ರೆ ಒಂದು 10 ಮೊಟ್ಟೆ ಮರಿ ಮಾಡಿರೋದು. ಅದೇ ರೀತಿ ನಮ್ಮ ಹತ್ರ ಬೇರೆ ಕರೆ ಕೋಳಿ ಕೂಡ ಇದೆ. ಇದು ಮರಿಗಳನ್ನ ಕಡಿಮೆ ಮಾಡಬಹುದು, ಬಟ್ ಮಾಡೋ ಮರಿಗಳಲ್ಲಿ ಒಂದಾಗ್ಲಿ ಎರಡಾಗ್ಲಿ ಹುಂಜ ಇದ್ದೇ ಇರುತ್ತೆ. ಆದ್ರೆ ತುಂಬಾ ಮೊಟ್ಟೆಗಳು ಊಳೆ ಆಗುತ್ತೆ. ಅದನ್ನ ನೋಡಿ ನೆಕ್ಸ್ಟ್ ಟೈಮ್ ಈ ಕೋಳಿಗೆ ಕಾವುಗೆ ಹಾಕ್ಲೇಬಾರ್ದು ಅಂತ ಅನ್ಸುತ್ತೆ. ಸ್ಟಾರ್ಟಿಂಗ್ ಕೋಳಿ ಸಾಕ್ಬೇಕಾದ್ರೆ ಒಂದ್ 2-3 ತಿಂಗಳಲ್ಲಿ 2 ಕೋಳಿ ಸತ್ತೋಯ್ತು. ಮಾತ್ರೆ ಕೊಟ್ರು ಏನ್ ಮಾಡಿದ್ರು ಕೂಡ ಒಂದೊಂದು ಕೋಳಿ ಉಳ್ಕೊಂತಾನೆ ಇರಲಿಲ್ಲ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಯಾವ ಕೋಳಿನೂ ಸಾಯ್ತಾನೆ ಇರಲಿಲ್ಲ, ಎಲ್ಲಾ ಕೋಳಿನೂ ಆರೋಗ್ಯವಾಗಿ ಇರ್ತಾ ಇತ್ತು. ನಾವೇನು ಅದಕ್ಕೆ ಒಳ್ಳೆ ರೀತಿಯ ಔಷಧಿ ಆಗ್ಲಿ ಅಥವಾ ಮಾತ್ರೆ ಆಗ್ಲಿ ಏನು ಕೊಡ್ತಾ ಇರಲಿಲ್ಲ. ಆದ್ರೂ ಕೂಡ ಎಲ್ಲಾ ಕೋಳಿನೂ ಆರೋಗ್ಯವಾಗಿ ಇರ್ತಾ ಇತ್ತು, ಮತ್ತೆ ಒಳ್ಳೆ ವೇಟ್ ಕೂಡ ಗೇನ್ ಆಗ್ತಾ ಇತ್ತು. ನಾನು ಒಂದ್ ಟೈಮ್ ಗಮನಿಸಿದ್ದು ಏನಂತಂದ್ರೆ, ನಾವು ಮನೆ ಮುಂದೆ ಪರಂಗಿ ಹಣ್ಣು ತಿಂದು ಬಿಸಾಕಿದ್ನ ಕೋಳಿಗಳು ಕಿತ್ತಾಡ್ಕೊಂಡು ತಿಂತಾ ಇದ್ವು. ಪರಂಗಿ ಹಣ್ಣು ಮೇಲೆ ಇರುವ ಸಿಪ್ಪೆ ಕೂಡ ತುಂಬಾನೇ ಕಹಿ ಇರುತ್ತೆ, ಆದ್ರೂ ಕೋಳಿಗಳು ಇದನ್ನ ಕಿತ್ತಾಡ್ಕೊಂಡು ತಿಂತಾವೆ ಅಂದ್ರೆ ಒಂದು ರೀಸನ್ ಇರ್ಲೇಬೇಕು ಅಲ್ವಾ. ಕೋಳಿ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು, ಅದೇ ರೀತಿ ಒಳ್ಳೆ ವೇಟ್ ಗೇನ್ ಮಾಡ್ಬೇಕು ಅಂದ್ರೆ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ಬೇಕು. ಸೊ ಕೋಳಿ ಹೊಟ್ಟೆಯಲ್ಲಿ ಯಾವ ಪದಾರ್ಥ ಇನ್ನು ಜೀರ್ಣಕ್ರಿಯೆ ಆಗದೆ ಇರುತ್ತೋ ಅಂತ ಆಹಾರನ ಜೀರ್ಣಕ್ರಿಯೆ ಆಗೋ ತರ ಸಹಾಯ ಮಾಡುತ್ತೆ. ಈ ಪರಂಗಿ ಹಣ್ಣಿನ ಬೀಜಗಳು ಮತ್ತೆ ಒಣಗಿರೋ ಎಲೆ ತಿನ್ನೋದ್ರಿಂದ ಕೋಳಿ ಹೊಟ್ಟೆಯಲ್ಲಿರುವ ಜಂತುಹುಳಗಳು ಅದೇ ರೀತಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನ ಕಂಟ್ರೋಲ್ ಮಾಡೋಕೆ ಸಹಾಯ ಮಾಡುತ್ತೆ. ಮತ್ತೆ ಕೋಳಿ ಇಡೋ ಮೊಟ್ಟೆಯಲ್ಲಿ ಹಳದಿ ಭಾಗ ಇರುತ್ತಲ್ವಾ, ಆ ಭಾಗ ತುಂಬಾ ಹಳದಿ ಬಣ್ಣದಿಂದ ಕೂಡಿರುವಂತೆ ಮತ್ತೆ ಒಳ್ಳೆ ಗುಣಮಟ್ಟದ ಮೊಟ್ಟೆ ಇಡೋಕೆ ಸಹಾಯ ಮಾಡುತ್ತೆ. ಜೊತೆಗೆ ಕೋಳಿಯ ಚರ್ಮ ಮತ್ತೆ ರೆಕ್ಕೆಗಳು ಆರೋಗ್ಯವಾಗಿ ಇರುವಂತೆ ಸಹಾಯ ಮಾಡುತ್ತೆ. ಫೈನಲಿ ಈ ಪರಂಗಿ ಹಣ್ಣು ತಿನ್ನೋದ್ರಿಂದ ಕೋಳಿಯಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಸೊ ಇದು ಗೊತ್ತಾದಾಗ ನಾನು ಕೋಳಿಗಳಿಗೆ ತಿಂಗಳಿಗೆ ಒಂದ್ಸಲಿ ಪರಂಗಿ ಹಣ್ಣು ಕಿತ್ಕೊ ಬಂದು ಹಾಕ್ತಾ ಇದ್ದೆ. ಇವಾಗ ಮನೆ ಮುಂದೆ 4 ಪರಂಗಿ ಹಣ್ಣು ಗಿಡ ಇದೆ. ಒಂದು ವಾರಕ್ಕೆ ಅಥವಾ 15 ದಿನಕ್ಕೊಂದ್ಸಲಿ ಫ್ರೀ ಆಗಿದ್ದಾಗ ಪರಂಗಿ ಹಣ್ಣು ಕಿತ್ಕೊ ಬಂದು ಎಲ್ಲಾ ಕೋಳಿಗೂ ಹಾಕ್ತೀನಿ. ಕೋಳಿ ಸಾಕೋದಿಕ್ಕೆ ನಾವು ಅತಿಯಾಗಿ ದುಡ್ಡನ್ನ ವೇಸ್ಟ್ ಮಾಡ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಉಳಿದಿರೋ ತರಕಾರಿ ಆಗ್ಲಿ ಅಥವಾ ಮುದ್ದೆ ಆಗ್ಲಿ ತಗೊಂಡ್ ಬಂದು ಕೋಳಿಗಳಿಗೆ ಹಾಕ್ತಿವಿ. ಅವಾಗ ಸ್ವಲ್ಪ ರಾಗಿ ಹಾಕ್ತಿವಿ, ಮತ್ತೆ ಬೆಳಗ್ಗೆ ಸಂಜೆ ನಾವು ಜೋಳ ಕೊಡ್ತೀವಿ. ಇನ್ನು ನಾವು ಸಂಜೆ ಟೈಮ್ ಅಲ್ಲಿ ಎಲ್ಲಾ ಕೋಳಿಗಳನ್ನ ಆಚೆ ಕಡೆ ಬಿಟ್ಟಾಗ ಬಯಲ್ ಮೇಲೆ ಸಿಗುವಂತ ಆಹಾರನ ಹುಡ್ಕೊಂಡು ಅವೇ ತಿನ್ಕೊಂತವೆ ಅಷ್ಟೇ. ಸೊ ನೀವೇನಾದ್ರೂ ನಾಟಿ ಕೋಳಿ ಸಾಕ್ತಾ ಇದ್ದೀರಾ ಅಂತಂದ್ರೆ ತಿಂಗಳಿಗೆ ಒಂದು ಸಲ ಪರಂಗಿ ಹಣ್ಣು ಕಿತ್ಕೊ ಬಂದು ಹಾಕಿ ನೋಡಿ, ಎಲ್ಲಾ ಕೋಳಿಗಳು ಆರೋಗ್ಯವಾಗಿ ಚೆನ್ನಾಗಿ ಇರ್ತವೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ.